ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಯ ಟಿಕೆಟ್ ಪಡೆದು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲು ಬಿಜೆಪಿ ಮುಖಂಡ ಬಸವರಾಜ ಹುಂದ್ರಿ ಹಾಗೂ ಜೆಡಿಎಸ್ ಮುಖಂಡ ಮಾರುತಿ ಅಷ್ಟಗಿ ಅವರು ತೀವ್ರ ಪೈಪೋಟಿ ನಡೆಸಿದ್ದು, ಇದರ ಮುಂದುವರಿದ ಭಾಗವಾಗಿ ಕಾಂಗ್ರೆಸ್ ಪಕ್ಷದಿಂದ ಸತತವಾಗಿ ಗೆದ್ದು ಬಂದಿರುವ ಸತೀಶ್ ಜಾರಕಿಹೊಳಿ ಅವರನ್ನ ಸೋಲಿಸುವುದಕ್ಕೆ ನಾ ಮುಂದು ತಾ ಮುಂದು ಎನ್ನುವ ಧಾಟಿಯಲ್ಲಿ ಬಿಜೆಪಿಯ ಬಸವರಾಜ ಹುಂದ್ರಿ ಹಾಗೂ ಜೆಡಿಎಸ್ ಮುಖಂಡ ಮಾರುತಿ ಅಷ್ಟಗಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಆದ್ದರಿಂದ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡ ಬಸವರಾಜ ಹುಂದ್ರಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡ ಮಾರುತಿ ಅಷ್ಟಗಿ ಅವರಿಗೆ ಕರೆ ಮಾಡಿ ಅವರ ರಾಜಕೀಯ ನಿಲುವು ಹಾಗೂ ಅಭಿಪ್ರಾಯಗಳ ಬಗ್ಗೆ ಮುಕ್ತವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಒಂದ್ ಕಡೆ ಉತ್ತರ ಕರ್ನಾಟಕದವರು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಇದಾಗಿದೆ. ಯಾವ ರೀತಿ ಸರ್? ಸತೀಶ್ ಜಾರಕಿಹೊಳಿ ಅವರು ನನ್ನ ಧುರೀಣರು. ನಾನು ಅವ್ರ ಅಣ್ಣನ ಥರ ನೋಡ್ತೀನಿ. ಅವ್ರು ಮುಖ್ಯಮಂತ್ರಿ ಆದ್ರೆ ನನಗೆ ಖುಷಿ, ಆಗಬಾರ್ದು ಅಂತಲ್ಲ. 224 ಜನದಲ್ಲಿ 138 ಜನ ಕಾಂಗ್ರೆಸ್ ಶಾಸಕರು ಯಾರಾದರೂ ಮುಖ್ಯಮಂತ್ರಿ ಅರ್ಹರು, ಮಂತ್ರಿಗಳಾಗ ಅರ್ಹರು. ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾಕೆ ಸಪ್ರೇಟಾಗಿ ಅವ್ರು ಆಗಬೇಕು ಅಂತ ಕೇಳ್ತೀನಿ. ಅವ್ರು ಅರ್ಹರಿದ್ದಾರೆ. ಅವರು ಮುಖ್ಯಮಂತ್ರಿ ಇಂದಿಲ್ಲ ನಾಳೆ ಈ ಸರ್ಕಾರ ಇಲ್ಲ ಮುಂದಿನ ಸರ್ಕಾರ ಹಾಗೆ ಆಗ್ತಾರೆ. ಅವ್ರು ಮುಖ್ಯಮಂತ್ರಿ 2028ರಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂದೇ ಬರುತ್ತೆ. ಆವಾಗೂ ಅವ್ರಿಗೆ ಅವಕಾಶ ಸಿಗ್ಬೋದು. ಅದನ್ನು ಈಗ ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನು ಕಾಣ್ತಾ ಇಲ್ಲ. ಈಗ ಕೊನೆ ಪ್ರಶ್ನೆ, ವಿಶೇಷವಾಗಿ ಈ ಕಡೆ ಭಾಗದ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳ ಒಂದು ಒತ್ತಾಯ ಸರಿ ಸರ್, ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ಹೇಗೆ ಸರ್? ನೋಡಿ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ, ಮಾನ್ಯ ಸಭೆ ನಡೆಸಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಜಾರಕಿಹೊಳಿ ಫ್ಯಾಮಿಲಿನ ಕಟ್ಟಾಕ್ಲಿಕ್ಕೆ ಸಭೆ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಏನ್ ಮೆಕ್ಕದ್ ಮಾಡಿದ್ರು ಅವ್ರನ್ನ ಅಳಗಡ್ಸಕ್ ಆಗಲ್ಲ. ಜಾರಕಿಹೊಳಿ ಅವ್ರನ್ನದೇ ಜಾರಕಿಹೊಳಿ ಅವ್ರನ್ನ ಅಳಗಡ್ಸಕ್ ಯಾರಿಗೂ ಏನು ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ವ್ಯಕ್ತಿ ಆಗ್ತಾರೆ ಅಂತ ಹೇಳ್ತಾರೆ. ವಿಶೇಷ ತಮ್ಮ ಅಭಿಮಾನಿಗಳು ಸಹ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒತ್ತಾಯ. ಅಂತ ಸಂದರ್ಭ ಇಲ್ಲ, ಈಗಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ, ಬೇರೆಯವರಾಗೂ ಪ್ರಶ್ನೆ ಬರೋಲ್ಲ, ಅವರೇ ಮುಂದುವರಿತಾರೆ. ಕೆಪಿಸಿಸಿ ಅಧ್ಯಕ್ಷರು ಇಲ್ಲ, ಅದು ಈಗ ಚರ್ಚೆ ಇಲ್ಲ, ಚರ್ಚೆ ಆದಾಗ ನೋಡೋಣ. ಚರ್ಚೆ ಆದಾಗ ನೋಡೋಣ. ಇದು ಅಧಿವೇಶನ ಬೇರೆ ಬರ್ತಾ ಇದೆ ಸರ್. ವಿಶೇಷ ಏನಾಯ್ತು ಸರ್, ಮುಖ್ಯಮಂತ್ರಿ ಮತ್ತೆ DCM ಒಂದ್ ರೀತಿ ಇದು ಎಡ್ಡು ಆಗ್ಲಿಲ್ಲ, ಟೈ ಆಗ್ಲಿಲ್ಲ, ಒಂದ್ ರೀತಿ ಇದಾಗಿದೆ. ಇದು ಶೋಲೆ ಗತಿ ಹಂಗೆ ಎರಡು ಕಡೆ ಆಗಿತ್ತದ. ಯಾವ ಕಡೆ ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಅಲ್ಲ ಸರ್, ಇದು ಒಂದ್ ರೀತಿ ಗೊಂದಲ ಇರೋದು ಕೆಲವು ಶೋಲೆ ಟೈಪ್ ಆಗಿದೆ. ಏನ್ ಮಾಡೋದು ನಾವೇ ಬಗೆಹರಿಸಬಹುದು ಸರ್. ನೀವು ಸಹ ಮೊನ್ನೆ ಎರಡು ಕಡೆ ಚಿತ್ತಿರೋದ್ರಿಂದ ಅಲ್ಲ, ನೀವು ಒಂದ್ ರೀತಿ ಪರಿಣಾಮಕಾರಿಯಾಗಿ ಹೇಳಿದ್ರಿ, ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರ, ಬಗೆಹರಿಬೇಕು ಮಾಡಿದ್ರೆ ಅವ್ರು ಇದಾರೆ, ನಮ್ಮ ವರಿಷ್ಠರು ಇದಾರೆ, ಅವ್ರು ಬಗೆಹರಿಸ್ತಾರನ್ನ ಸೂಕ್ತ ಕಾಲದಲ್ಲಿ ಸಂದರ್ಭ ಬಂದ. ಏನಿಲ್ಲ ಸರ, ನಾನ ಈಗ ಏನೈತಿ ಫುಲ್ ಟೈಮ್ ವರ್ಕರ್ ಸರ್. ಯಾವ ದಗದಿಲ್ಲ, ಭವಿಷ್ಯ ಇಲ್ಲ, ಉದ್ಯೋಗ ಇಲ್ಲ, ಏನೂ ಇಲ್ಲ. ನಂತರ ಮುಂಜಾನೆ ಅಂದ್ರೆ ಸಂಜೆ ಮಠ ರಾಜಕಾರಣ ಬಿಟ್ರೆ ಬೇರೆ ಮಾಡತ್ತಿಲ್ಲ. ಎದ್ರ ಸಲುವಾಗಿ 28ಕ್ಕೆ ನಾ MLA ಆಗೇ ಆಗ್ಬೇಕನ್ನೋ ಉದ್ದೇಶದಿಂದ ಕೆಲಸ ಮಾಡೋದನ್ನ. ಅಲ್ಲ, ಇವಾಗ ಹೇಳಿದ್ರಲ್ಲ, ಮತ್ತೆ ಅಷ್ಟಿಗೆ ಅವ್ರು ಕೊಟ್ಟರು ಸಹ ನಾನು ಸ್ವೀಕಾರ ಮಾಡ್ದೆ. ಸ್ವೀಕಾರ ಮಾಡೋದಂದ್ರ ಪಾರ್ಟಿ ನಾನು ಕೆಲಸ ಮಾಡೋದು ನೋಡೋದಿಕ್ಕಿಲ್ಲ, ಅಭ್ಯಾಸ ಮಾಡೋದಿಕ್ಕಿಲ್ಲ. ನಾನು ಸರ್ ಪಾರ್ಟಿ ಕೆಲಸ ಮಾಡೀನಿ, ತಳಮಟ್ಟದಿಂದ ಕೆಲಸ ಮಾಡೀನಿ ಅಂತೇಳಿ ನಾನು ಕೃತ ಮಾಡಿ ಕೊಟ್ಟಿದ್ ಪಾರ್ಟಿ. ಅಲ್ಲ, 2023ರಲ್ಲಿ ನಂಗೆ ಕುತಂತ್ರ ಆಗಿದೆ, ಹಾಗಾಗಿ ಟಿಕೆಟ್ ತಪ್ಪಿತು ಅಲ್ಲ ಸರ್, ಬರೋರೈತಿ. ನಾನು ಅಂತ ಅವ್ರು ಹೇಳಿದಾರೆ ಮಾರುತಿ ಎಸ್ಗೆ. 2023ರಲ್ಲಿ ನಮ್ಗೆ ಟಿಕೆಟ್ ಸಿಕ್ಕಿತ್ತು, ಟಿಕೆಟ್ ಸಿಗ್ಬೇಕಾಗಿತ್ತು, ಕುತಂತ್ರ ಆಗಿದೆ. ನಾವ ಇನ್ನೊಂದು ಪರ್ಸನ್ ಮಾತಾಡತ್ತಿಲ್ಲ. ನನ್ನ ಅಂತ ಹೇಳ್ತನು, ನಾನು ಶಾಸಕನಾಗಬೇಕಂತೇಳಿ ರಾತ್ರಿ ಆಗಲಿ ಒಂದು ದಿವಸ ಬಿಡದ ಬೇರೆ ಉದ್ಯೋಗ ಇಲ್ಲ, ಬೇರೆ ಕೆಲಸಗಳಿಲ್ಲದ, ಇದಕ್ಕ ಮೀಸಲಾಗಿ ಇನ್ನೆತ್ತು ಇದ ಕೆಲಸ ಮಾಡತ್ತೇನೆ. ಶಾಸಕನಾಗಬೇಕಂತ ಹೇಳಿ ಈ ದೃಷ್ಟಿಯಿಂದ ಕೆಲಸ ಮಾಡತ್ತೇನೆ. ಅದಕ್ಕೆ ನಮ್ಮದು ಏನೈತಿ, ನಮ್ಮದ ಆ ದೃಷ್ಟಿ ಒಳಗೆ ಏನ್ ಇದಾಗಂಗೆ ನಿಮ್ಗೆ ಹೇಳಿನ ಸರ್. ನಾನು ಅಲ್ಲ ನೀವು ಅದ್ರ ಸಲುವಾಗಿ ಸರ್, ನಾನು ದಗದ ಪಕ್ಷಿ ಬಿಟ್ಟು ಎಲ್ಲ ಮನಿ ಮಠ ಬಿಟ್ಟು ಅಡ್ಡಾಡೋದನ್ನ ಅದಕ್ರಿ ರಾಜಕಾರಣ ಮಾಡೋದನ್ನ ಯಾಕಂದ್ರೆ ಮಂದಿ ಸೇವಾ ಮಾಡೋದನ್ನ ಯಾಕಂದ್ರೆ ನಾನು ಒಂದು ಶಾಸಕನಾಗಿಲ್ಲ ಅಂತ ಹೇಳಿ ಮುಂದೊಂದು ಅವಕಾಶ ಸಿಗಿಲ್ಲ ಅಂತ ಹೇಳಿ ಮಾಡತಾನೆ. ಇದ ಉದ್ದೇಶ ಸರ್. ಅಲ್ಲ ಸರ್, ಓಕೆ. ಈಗ ನಿಮ್ಗೆ ಒಂದ್ ವೇಳೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಅದು ಸೆಕೆಂಡ್ರಿ ಇದೆ. ಯಾವ ಅವಕಾಶ ಸಿಗ್ಲಿಲ್ಲ ಬಿಡ್ಲಿಲ್ಲ ಅದನ್ನ ಆಮೇಲೆ ನೋಡೋಣ. ಅದನ್ನ ಅವಕಾಶಗಳು ಯಾವ ಪಾರ್ಟಿ ಕೆಲಸ ಮಾಡಿದಾಗ BJP ಆಗಿ ಈಗ ನಿರಂತರವಾಗಿ ನಾವು ಒಬ್ಬನ ನಮ್ಮ ಕ್ಷೇತ್ರದವಾಗ ನಿರಂತರವಾಗಿ ನಮ್ಮ ಕ್ಷೇತ್ರದೊಳಗೆ ಬಿಜೆಪಿಯಿಂದ ಕೆಲಸ ಮಾಡತ್ತಾರ. ಬಿಜೆಪಿಯಿಂದ ಯಾರು ನಾವು ಬರೋದು ಇಲ್ಲಿ. ಮತ್ತೆ ಇವರು ಅಷ್ಟಗಿ ಅವರು ಅವಾಗ ಹೇಳಿದ್ರಲ್ಲ ಸರ್, ಅವ್ರ ಪಕ್ಷದಾಗ ಅವ್ರು ಇದ್ದಿರ್ಬೇಕು ಸರ್. ನಮ್ಮ ಪಕ್ಷಕ್ಕೆ ಏನು ಸಂಬಂಧ, ಬಿಜೆಪಿಗೆ ಏನು ಸಂಬಂಧ ಇಲ್ಲ. ಅಷ್ಟಗಿ ಅವ್ರಿಗೂ ಮತ್ತೆ ನಿಮ್ ಪಕ್ಷಕ್ಕೆ ಸಂಬಂಧ ಇಲ್ಲ. ಅವ್ರ ಪಕ್ಷದ ಅವ್ರದ್ದೇ ನಮ್ಮ ಅದನ್ನು ನಮ್ಮ ನಿರಂತರ ಅವ್ರ ಪಕ್ಷ ಇದು JDS. ಅವ್ರ ಪಕ್ಷ ನಿಮ್ಗೆ ಯಾವ್ದು ಗೊತ್ತಿದ್ದು ನಿಮ್ಗೆ ಗೊತ್ತಿರಲ್ಲ. JDS
ಅವ್ರನ್ನ ಕೇಳ್ರಲ್ಲ ಯಾವ ಹಾ, ಹಾ. ಪಕ್ಷ ಇರ್ತಾರ ಅವ್ರ. ಹಾ 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 ನಮ್ಮದು ಪಕ್ಷ ಬಿಜೆಪಿ ಪಕ್ಷದೊಳಗ ಅಲ್ಲ ಈಗ ನಂಗೊಂದು ಸ್ಪಷ್ಟನೆ ಕೊಡಿ ಒಂದ್ರಿ ಅವ್ರೆ. ಸರ್ ಹೇಳ್ರಲ್ಲ. 2023 ಆಯ್ತು ಎಲೆಕ್ಷನ್, ಓಕೆ. ಆ ನಂತರ MP ಎಲೆಕ್ಷನ್ ಅಲ್ಲಿ ನೀವೆಲ್ಲ ಕೂಡಿ ಇದ್ ಮಾಡಿದ್ರಿ ಅಲಯನ್ಸ್ ಅಂತ ಹೇಳ್ಬಿಟ್ಟು. ಹೌದು. ಹಾ, ಇಂತ ನಮ್ಮ ಸಂದರ್ಭದಲ್ಲಿ ಪಕ್ಷದ ಏನ್ ಜವಾಬ್ದಾರಿ ಕೊಟ್ಟಾರ ಆ ಪ್ರಕಾರ ಕೆಲಸ ಮಾಡಿದ್ವಿ. ಓಕೆ ನೀವು ಮಾಡಿದೀರಾ, ಓಕೆ. ಆ ನಂತರ ಈಗ ಏನಾರು ಬಿಜೆಪಿ ಪಕ್ಷಕ್ಕೆ ಬಂದ್ರೆ ನೀವು ಅವ್ರನ್ನ ಇದ್ ಮಾಡ್ಕತ್ತೀರಾ ಏನು? ಬಿಜೆಪಿ ಪಕ್ಷಕ್ಕೆ ಹೆಂಗ್ ಬರ್ತಾರ್ರಿ? ಅಲಯನ್ಸ್ ಐತಿ ಪಕ್ಷ, ಹಾ ಅವ್ರ ಪಕ್ಷದಾಗ ಇರ್ತಾರ ಅವ್ರು. ಹಾ. ನಮ್ಮ ಪಕ್ಷಕ್ಕೆ ಬರ್ತಾರ. ಹಾ 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 ಅವ್ರ ಪಕ್ಷದಾಗ ಇದ್ದ ಅವ್ರ ಕೆಲಸ ಮಾಡ್ತಾರ, ನಮ್ಮ ಪಕ್ಷದಾಗ ನಾವು ಮಾಡ್ತು. ಹೇಳಕ್ಕಾಗಲ್ಲ. ಒಂದ್ ವೇಳೆ ಪಕ್ಷಕ್ಕೆ ಸರ್ ಇನ್ನೊಂದ್ ಹೇಳ್ತೀನಿ ನಿಮ್ಗೆ ಗೊತ್ತಿರಲ್ಲ. ಉದಾಹರಣೆಗೆ ಹಾ ನಮ್ಮ ಪಾರ್ಟಿ ಬಿಜೆಪಿ ಪಕ್ಷದೊಳಗ ಅಲಯನ್ಸ್ ಇರೋದ್ರಿಂದ ಈ ಪಕ್ಷದವ್ರನ್ನ ಆ ಕಡೆ ಆ ಪಕ್ಷದ ಕಡೆ ಆಗಂಗಿಲ್ಲ. ಹಾ ಬೇರೆದಾರ ಅದರ್ ಪರ್ಸನ್ ಇದ್ರೆ ತಗೋಬಹುದು, ನಾವು ಹಾ ಪಕ್ಷಕ್ಕೆ ಸ್ವಾಗತ ಮಾಡ್ಕೋಬಹುದು. ಹಾ ಈ ಪಕ್ಷದಾಗ ಅಲಯನ್ಸ್ ಇರೋದ್ರಿಂದ ಮ್ಯಾಲ ಹೈಕಮಾಂಡ್ ನಿರ್ಧಾರ ಮಾಡ್ತೈತೆ. ಓಕೆ. ಒಟ್ಟಾರೆ ಈಗ ನೀವು ಎಮ್ಕನ್ಮಾಡಿ, ಒಟ್ಟಾರೆ ಕೊನೆ ಪ್ರಶ್ನೆ ಹೇಳ್ಬಿಡಿ. ಎಮ್ಕನ್ಮಾಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸರ್, ಎಮ್ಕನ್ಮಾಡಿ ವಿಧಾನಸಭಾ ಕ್ಷೇತ್ರಕ್ಕೆ 2028ಕ್ಕೆ ಬಿಜೆಪಿಯ ಪ್ರಮುಖ ಅಧಿಪತಿ ನೀವೇ. ಪ್ರಮುಖ ಬಿಜೆಪಿ ಅಧಿಪತಿ ನಾ ಕೆಲಸ ಮಾಡ್ತಾ ಇದ್ದೀನಿ. ಹಾ ಅಲ್ಲಿವರೆಗೆ 28 ಮಟ್ಟ ಮಾಡ್ತಾ ಇದ್ದೀನಿ. 28ಕ್ಕೆ ಏನ್ ಜನಾದೇಶ ಏನ್ ಬರ್ತೈತಿ, ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತೈತಿ, ಆ ಪ್ರಕಾರ ಹಾಕೈತಿ. ನೀವು ಟವಲ್ ಹಾಕ್ತೀರಾ ನಂಗೂ ಟಿಕೆಟ್ ಕೊಡಿ ಅಂತ? ಟವಲ್ ಅಂತ ಹಾಕಲ್ರಿ, ನಾ ಆಲ್ರೆಡಿ ನಿತ್ತದನ್ ಟವಲ್ ಇಲ್ಲದ ನನ್ನ ಎತ್ತನೆ. ನೀವು ಆಕಾಂಕ್ಷಿನೇ? ಟವಲ್ ನಾ ಆಲ್ರೆಡಿ ಟವಲ್ ನನ್ನ ಹಿಂದೆ ಇರ್ತದ. ಈಗ ಟವಲ್ ಇಲ್ಲಿ ಈಗ ನಾನದನ ಈಗ ಯಾರು ಇಲ್ಲ ಲೀಡ್ರು. ನಮ್ಮ ಪಕ್ಷದಿಂದ ಹೇಳಾಕ ನಾನದ ನಮ್ಮ ಕ್ಷೇತ್ರ ಜನರ ಕಷ್ಟ ಸುಖಗಳು ನಿತ್ತ ಇನ್ನ ಮಟ. ಓಕೆ ಓಕೆ ಟವಲ್ ಇರ್ತಲ್ಲ. ಓಕೆ ಸರ್. ಆಯ್ತು. ಇಲ್ಲ, ದಟ್ ಈಸ್ ಪ್ರೆಸ್ ಮೀಟ್. ಹಾ ಅದನ್ನ ನಾನು ಸ್ವತಃ ಕುಂತೇನ್ ಮಾಡಿಲ್ಲ. ಹಾ ನಾನು ಅರ್ಜೆಂಟ್ ಇತ್ತನಂತಲೇ ನಾ ಗಾಡಿ ಒಳಗೆ ಕೂತ್ ಮಾತಾಡಿದ ಅಷ್ಟ. ಅದನ್ನ ಓಕೆ. ಈಗ ಅದು ನೀವು ಹೇಳಿಕೆಗೆ ಬದ್ಧರಾಗಿದ್ದೀರಾ? 100ಕ್ಕೆ 100. ಅಲ್ಲ, ಈಗ ವಿಶೇಷವಾಗಿ ಈಗ ತಾವು 3 ಸಲ ಸ್ಪರ್ಧೆ ಮಾಡಿದ್ರಿ, ಓಕೆ. ಆ ನಂತರ ಏನಾಗ್ತೈತೆ ಗೊತ್ತಾ ಸರ್, ಈಗ ತಮ್ಗೆ ಮುಂದೆ ಯಾಕಪ್ಪ ಅಂದ್ರೆ ಹೋದ್ ಸಲ ನಿಮ್ಗೆ ಟಿಕೆಟ್ ಬೇರೆಯವ್ರಿಗೆ ಸಿಕ್ಕಿತ್ತು, ಆ ರೀತಿ ಈ ಮುಂದಿನ ಸಲ ನಿಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಇದಿದ್ಯಾ? ಇಲ್ಲ, ಟಿಕೆಟ್ ಸಿಗ್ತೈತಿ ಬಿಡ್ತೈತಿ ಅದು ಹೈಕಮಾಂಡ್ ಮ್ಯಾಗ ಬಿಟ್ಟಿದ್ದು, ಪಕ್ಷದ ಮ್ಯಾಗ ಬಿಟ್ಟಿದ್ದು. ಓಕೆ. ನಂದು ಒಂದ್ ವಿಚಾರ ಏನಂದ್ರೆ ಎಮ್ಕನ್ಮಡಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಬಂದಂಗ ಹಾ ಅಲ್ಲಿ ಏನೇನಾಗ್ತಾ ಇದೆಲ್ಲ ಅದನ್ನ ಜನರಿಗೆ ತೋರಿಸುವಂತ ಕೆಲಸ ಮಾಡೋಣ ಅಷ್ಟ. ಹಾ ಯಾಕಂದ್ರೆ ನಾನು ನೋಡ್ರಿ ಯಾರ್ದು ಗುಡಿ ಯಾವುದೇ ವಿಷಯಕ್ಕೆ ರಾಜಿ ಆಗುವಂತ ಮನುಷ್ಯ ಇಲ್ಲ. ಆಯ್ತು ಸರ್, ಓಕೆ. ಈಗ ನಾನೇ ನಿಮ್ಗೆ ಒಂದು ಕ್ವಶನ್ ಹಾಕ್ತೀನಿ. 2028ಕ್ಕೆ ಓಕೆ. ಈಗ ನೀವು ಒಂದ್ ಕಡೆ ಉಂಡ್ರಿ ಅವರು, ಒಂದ್ ಕಡೆ ನೀವಿಬ್ರು ಒಂದಾದ್ರೆ ಒಂದ್ ರೀತಿ ಏನೋ ಫೈಟ್ ಕೊಡ್ಬೋದು ಸರ್. ಹಾಗಾಗಿ ನಿಮ್ಮಲ್ಲೇ ಈ ರೀತಿ ಇದ್ದಾಗ ಯಾವ ರೀತಿ ನೀವು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ? ನೋಡ್ರಿ ಅವ್ರಂತರೂ ನಾ ಈಗಲೂ ಹೇಳ್ತಾ ಇದ್ದೀನಿ, 2028ಕ್ಕೆ 100% ಅವ್ರನ್ನ ಬಾಜಿ ಮಾಡೇ ಮಾಡ್ತಾರೆ ಕ್ಷೇತ್ರ ಜನ. ನಾವು ಅದಕ್ಕೆ 100ಕ್ಕೆ 100 ನಾವು ಪ್ರಯತ್ನ ಮಾಡ್ತೀವಿ. ನಾ ನಿಮ್ಗೆ ಹೇಳತ್ತೀನಿ, ಅದು ಏನೇನಂತಾರಲ್ಲ ಬಿಜೆಪಿ JDS ಕಡೆ NDA ಅಂತೂ ಅಲಯನ್ಸ್ ಇದೆ ನಮ್ದು. ಓಕೆ. NDA ಅಲಯನ್ಸ್ ಇದೆ. ಏನ್ ಹೈಕಮಾಂಡ್ ತೀರ್ಮಾನ ಮಾಡುತ್ತಲ್ಲ ಅದ್ರಾಗ ನಮ್ ಮುಂದಿನ ಕೆಲಸ ಮಾಡ್ತೀವಿ ನಾವು. ಅಲ್ಲ ಆಯ್ತು ಸರ್, ಓಕೆ. ಈಗ ನೀವು ಮಾಜಿ ಮಾಡ್ತೀರಾ, ಈಗ ನೀವು ಏನ್ ಬಿಜೆಪಿ ಜೊತೆಗಿದ್ದೀರೋ ಅಥವಾ ಏನು JDS ಜೊತೆಗಿದ್ದೀರೋ ಅಥವಾ ಪ್ರಸ್ತುತವಾಗಿ ನಾನು JDS ಅಲ್ಲಿ ಇದ್ದೀನಿ. JDS 100% JDS ಅಲ್ಲಿ ಇದ್ದೀನಿ. ಹಾ ಯಾಕಂದ್ರೆ ನಾನು ಮುಂದಿನ ದಿನಮಾನದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಅವ್ರೇನ್ ನಿರ್ಧಾರ ಮಾಡ್ತಾರೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹಾ ಎಲ್ಲರೂ ಬಿಜೆಪಿ ಅವರು ಎಲ್ಲರೂ ಸೇರ್ಕೊಂಡು ನಿರ್ಧಾರ ಮಾಡ್ತಾರೆ. ಆಮೇಲೆ ಅದ ಟಿಕೆಟ್ ಫೈನಲ್ ಆಗ್ತದೆ. ಆದ ತಕ್ಷಣ ಅದು ನಾವು ಹೋರಾಟವನ್ನು ಮಾಡ್ತೇವೆ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಕ್ಷೇತ್ರದಲ್ಲಿರುವಂತ ಸಮಸ್ಯೆಗಳೇನಿದಾವ ಅದನ್ನೆಲ್ಲ ನಾನು ನಿನ್ನ ತಿಳಿಸಿ ಹೇಳಿದ್ದೇನೆ ಅಷ್ಟ. ಅಲ್ಲ, ಈಗ ಒಂದ್ ವೇಳೆ ಅಲಯನ್ಸ್ ಆದ್ರೆ ನಿಮ್ಗೂ ಏನಾದ್ರು ಈ ಕಡೆ JDSಗೆ ಸಂಬಂಧಿಸಿದ ಟಿಕೆಟ್ ಸಿಗ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು ನಿಮ್ದು ಏನು ಕಾನ್ಫಿಡೆಂಟ್? ಹಂಗಿಲ್ಲ ನೋಡ್ರಿ, ನಾವು ಯಾವ ರೀತಿ ಮಾಜಿ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚಿತವಾಗಿ ನಮ್ಮದೇ ಆದಂತ ಒಂದು ಯೋಜನೆ ಇದ್ದಿರ್ತದೆ. ಆ ಯೋಜನೆ ಹಾಕೊಂಡೆ ನಾವ್ ಹೇಳ್ತಾ ಇದೀವಿ ಮಾಜಿ ಮಾಡ್ತೀವಿ ಅಂತೇಳಿ. ಅದನ್ನೆಲ್ಲ ನಾವು ರಿವೀಲ್ ಮಾಡಕ್ಕಾಗಲ್ಲ. ಅಲ್ಲ, ರಿವೀಲ್ ಅಂದ್ರೆ ಯಾಕೆ ಗೊತ್ತಾ ಸರ್, ಈಗ ನೀವೀಗ NDA ಮೈತ್ರಿ ಇದೆ, ಬಿಜೆಪಿ ಮತ್ತೆ JDS ಮೈತ್ರಿ ಇದೆ ಅಂತ ತಿಳ್ಕೊಳ್ಳಿ. ಈಗ ಒಂದ್ ವೇಳೆ ನಿಮ್ಮ ಬಿಜೆಪಿ ಮತ್ತೆ JDS ಮೈತ್ರಿಯಾಗಿ 2028ಕ್ಕೆ ಧುಮುಕಿದ್ರೆ ನಿಮ್ಗೆ ಟಿಕೆಟ್ ಸಿಗ್ಬೋದು ಅಂತ ಕಾನ್ಫಿಡೆಂಟ್ ಇದೆಯಾ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇಲ್ಲ, ಕಾನ್ಫಿಡೆಂಟ್ ಅನ್ನೋಕ್ಕಿಂತ ಮುಂಚಿತವಾಗಿ ಈಗ ಯಾರಿಗೋ ಈಗ ಯಾರು ಅದಾರಲ್ಲ ಎಲ್ಲ ಈಗ NDAದಲ್ಲಿ ಯಾರಿಗೋ ಟಿಕೆಟ್ ಅಂತ ಇನ್ನ ಮಟ್ಟ ಯಾರಿಗೂ ಅನೌನ್ಸ್ ಆಗಿಲ್ಲ. ಓಕೆ. ಅಲ್ಲ, ಒಂದ್ ವೇಳೆ ಯಾಕಪ್ಪ ಅಂತಂದ್ರೆ ಹಿಂದೆ ಅದಕ್ಕೆ ಯಾರೋ ಇಲ್ಲ, ನಾನು ಒಬ್ಬ ಆಕಾಂಕ್ಷಿ. ನಿಮ್ಗೆ ನಿಮ್ಮ JDS ಪಕ್ಷದಿಂದನೇ ಸಿಗ್ಬೋದು ಅಂತ ಹೇಳ್ಬಿಟ್ಟು ನೀವು ಬೇಡಿಕೆ ಇಡ್ತೀರಾ? ನಾನು ಆಕಾಂಕ್ಷಿ. ನಾನಂತೂ 100% ನಾ 2028ಕ್ಕೆ ನಾ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ನಾನು ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟೇ ಇಡ್ತೀನಿ. ಅಲ್ಲ, ಇದಾರಲ್ಲ ನೀವು ಬಿಜೆಪಿ ನಾವಿದೇವಿ ಅಂತ ಹೇಳ್ತೇನೆ.
ಅಲ್ಲ ಬಿಜೆಪಿಗೆ ನೀವು ಸೇರ್ಪಡೆ ಆಗಲ್ಲ JDS ಆಗಿ ಇರ್ತೀರಾ? ಇಲ್ಲ ಹಾಗೇನಿಲ್ಲ, ಮುಂದೆ ಯಾವ ರೀತಿಯಾಗಿ ಇರ್ತೈತಿ, ಈಗ ಪ್ರಸ್ತುತವಾಗಿ ನಾನಂದ್ರೂ JDS ಇದ್ದೇನೆ, ಆ JDS ಬಗ್ಗೆ ಮಾತಾಡೋದು. ಮುಂದೆ ಏನು ಸಮಯ ಸಂದರ್ಭ ಬಂದಾಗ ಮುಂದಿನ ದಿನಮಾನದಲ್ಲಿ. ಹಾ. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ, ಅಲ್ಲ ಯಾಕೆ ಗೊತ್ತಾ, JDS ಬಿಜೆಪಿನೇ ಒಂದ್ ರೀತಿ ಮೈತ್ರಿ ಆದಾಗ ಒಂದ್ ರೀತಿ ಫೈಟ್ ಕೊಡಕ್ ಸಾಧ್ಯ. ಈಗ ನಿಮ್ಮಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯ ಇದಾವೆ. ಹಾಗಾಗಿ ವಿಶೇಷವಾಗಿ ಮಾಡಿಲಿ ಬಿಜೆಪಿ ಏನು ಹಿಂದೆ ಸ್ಪರ್ಧೆ ಮಾಡಿರ್ತಕ್ಕಂಥ ಒಂದ್ರಿ ಅವರು ಮತ್ತೆ ನಿಮ್ ನಡುವೆನೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದಾವೆ. ಮತ್ತೆ ಏನಾದ್ರು ಕೂಡಿದೀರಾ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಕೇಳ್ತಾ ಇದ್ದೀನಿ. ಇಲ್ಲ ಹಾಗೇನಿಲ್ಲ, ಅದು ಹಾ. ದೊಡ್ಡವ್ರು ನಿರ್ಧಾರ ಮಾಡ್ತಾರ. ಹಾ. ನೋಡ್ರಿ, ನಾನು ಕೆಲಸ ಮಾಡುವಾಗ ಬಿಜೆಪಿ ಅಂತ ನೋಡಲ್ಲ, JDS ಅಂತ ನೋಡಲ್ಲ. ನಾನು ಹಾ. ಸಾಮಾನ್ಯ ಕಾರ್ಯಕರ್ತರು ಏನ್ ಬೇಕಾದ ಕೆಲಸ ತಂದ್ರು, ಪೊಲೀಸ್ ಸ್ಟೇಷನ್ ತರ್ಬೋದು ಅಥವಾ ಹಾ. ಗ್ರಾಮ ಪಂಚಾಯತಿ ತರ್ಬೋದು ಅಥವಾ ಇನ್ನು ಉಳಿದ ಯಾವುದೇ ಇಲಾಖೆ ತಂದ್ರು ನಾನು ಮುಂದೆ ನಿಂತು ಫೋನ್ ಮಾಡಿ ಅವ್ರು ಕೆಲಸ ಮಾಡಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆ. ಆಮೇಲೆ ಮುಂದೆ ಏನು ಹೈಕಮಾಂಡ್ದವ್ರು ನಿರ್ಧಾರ ಮಾಡ್ತಾರಲ್ರಿ, ಯಾರಿಗೆ ಟಿಕೆಟು ಏನು ಎಂತ, ಯಾರು ಗೆಲ್ಲಬಹುದು, ಜನ ಹೇಳ್ತಾರ ಅವ್ರಿಗೆ ಯಾರು ಗೆಲ್ತಾರ ಅಂತೇಳಿ. ಅದ್ರ ಮೇಲೆ ಅವ್ರು ನಿರ್ಧಾರವನ್ನು ಮಾಡ್ಕೋತಾರ. ಅಲ್ಲ ಈಗ ನೀವು ಬಸವರಾಜ ಒಂದ್ರಿ ಅವರು ಇಬ್ರು ಮಾತಾಡಿದೀರಾ? ಈಗ ಚೆನ್ನಾಗಿದ್ದೀರಾ? ನೋಡ್ರಿ, ಆ ಮಾತಾಡೋದು ಅದು ಇದು ಇನ್ನೂ ಏನೂ ಇಲ್ಲ. ಹಾ. ನನ್ನ ಕೆಲಸ ಏನ, ನನ್ನ ಮತ್ತೆ ಯಾವ ರೀತಿ ಸರ್, ಈಗ ನಾನು ಒಬ್ಬ ಇದು ಕೇಳ್ತಾ ಇದ್ದೀನಿ, ಈಗ ಮೊದ್ಲೇ ಇಬ್ರು ಫೈಟ್ ಇದ್ರೆ ಏನೋ ಫೈಟ್ ಕೊಡಕ್ಕೆ, ಈಗ ನೀವ್ ಒಂದ್ ಕಡೆ ನೀವು ಸ್ಪರ್ಧೆ ಮಾಡ್ತೀನಿ ಅಂತಾರೆ. ಅಲ್ಲ, ಇದು ವ್ಯಕ್ತಿಗತ ಅಲ್ಲ, ಪಕ್ಷದ ಮೇಲೆ ಹೋಗ್ತದೆ. ಪಕ್ಷ ಆಮೇಲೆ ಏನ್ ನಿರ್ಧಾರ ತಗೋತೈತೆ ಅದನ್ನ ಮಾಡಕ್ ಬರ್ತೈತಲ್ರಿ. ಅಲ್ಲ ಈಗ ನೀವು ಪಕ್ಷದಿಂದ ಟಿಕೆಟ್ ಕೊಡ್ದಿದ್ದಕ್ಕೆ ತಾವು ಪಕ್ಷದ ವಿರುದ್ಧವಾಗಿ ಬಂಡೆ ಎದ್ದಿದ್ರಿ. ಓಕೆ, ಆನಂತರ ಅಲಯನ್ಸ್ ಆಯ್ತು, ಓಕೆ, ಬಿಜೆಪಿ ಮೈತ್ರಿ. ಹಾ, ಈ ರೀತಿ ಇದ್ದಾಗ ಯಾವ ರೀತಿ ಸಾಧ್ಯ ನೀವು ಮಾಜಿ ಮಾಡ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಂತ ಹೇಳ್ಬಿಟ್ಟು ನನ್ನ ಪ್ರಶ್ನೆ. ಇಲ್ಲ, ಅದ್ ಮಾಜಿ ಮಾಡುದು ಇನ್ನ 2.5 ವರ್ಷ ಇದೆ. ಹಾ, ಅಲ್ಲ ಓಟ್ಗಳು ಡಿವೈಡ್ ಆಗ್ತಾವಲ್ಲ ಸರ್. ಈಗ ನೀವು ಒಂದ್ ಕಡೆ ಸ್ಪರ್ಧೆ ಮಾಡ್ತೀರಾ, ಆ ಓಟ್ಗಳನ್ನ ಯಾವ ರೀತಿ ಒಂದುಗೂಡಿಸೋದಂತೆ ನಮ್ಮ ನಾಯಕರೆಲ್ಲ ಅದನ್ನ ಮಾಡ್ತಾರೆ, ನಾವು ಮಾಡ್ತೀವಿ. ಹಾ, ಒಟ್ಟಾರೆ ನೀವು ಬಿಜೆಪಿ ಅಲಯನ್ಸ್ ಇಂದ ಸ್ಪರ್ಧೆ ಮಾಡ್ತೀರಾ? NDA. ಒಂದ್ ವೇಳೆ ನಿಮ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಸರ್? ನೋಡ್ರಿ, ಜನ ನಿರ್ಧಾರ ಮಾಡ್ತಾರೆ, ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಈಗ ಯಾಕೆ ನೀವು ನಿರ್ಧಾರ ಮಾಡಿದ್ರೆ ಟಿಕೆಟ್? ಹಂಗಲ್ಲ ಸರ್, ಈಗ ನೋಡ್ರಿ ಯಾವ್ದಕ್ಕೆ ಆಗ್ಲಿ ಅಲ್ಲ, 2.5 ವರ್ಷ ಐತಿ. 2.5 ವರ್ಷದಾಗ ನಾವು ಇನ್ನೂ ಬಹಳಷ್ಟು ಕೆಲಸ ಮಾಡೋದೈತಿ, ಎಲ್ಲ ಸಂಘಟನೆ ಮಾಡ್ಬೇಕಾಗೈತಿ. ಅಲ್ಲ ಒಟ್ಟಾರೆ ಮಾಡ್ತೀವಲ್ರಿ, ಮಾಡಿದ ತಕ್ಷಣ ಜನಕ್ಕೆ ಗೊತ್ತಾಗ್ತೈತಿಲ್ಲ ಏನಾಗ್ತಿದೆ, ಗ್ರೌಂಡ್ ರಿಪೋರ್ಟ್ ಏನೈತಿ ಅಂತ ಗೊತ್ತಾಗ್ತೈತಿಲ್ಲ. ಹೇಳಿ ಸರ್. 2023ಕ್ಕ ಟಿಕೆಟ್ ಕೊಟ್ಟಿದ್ರ 100ಕ್ಕೆ 100 ಮಾಜಿ ಆಗ್ತಿದ್ರಿ. 100ಕ್ಕೆ 100 ಹೇಳ್ತೇನೆ ನಾ. ಮತ್ತೆ ಅಷ್ಟೆಲ್ಲ ದುಡಿದ್ರೆ ಯಾಕೆ ಕೊಡ್ಲಿಲ್ಲ ಸರ್? ಸಂಶಯನೇ ಇಲ್ಲ. ಅದೇನೋ ಆ ಕಡೆ ಈ ಕಡೆ ಮಾಡಿ ಕುತಂತ್ರದಿಂದ ನಾನು ಟಿಕೆಟ್ ತಪ್ಪಿತು, ಅದಾದ್ಮೇಲೆ ನಮಗೂ ಅದು ಇದಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ ಯಾವ ರೀತಿ ತಪ್ಪಿತು ಅಂತೇಳಿ. ಆಮೇಲೆ ಗೊತ್ತಾಯ್ತು ಏನೇನಂತೇಳಿ. ಬಹಳಷ್ಟು ಜನ ನಮಗೆ ಹೇಳಿದ್ರು ಈ ರೀತಿ ಆಯ್ತು ಅಂತೇಳಿ. ಅದು ಹೋದ ಬೆಳಗ್ಗೆ ಏನ್ ಮಾಡಕ್ ಬರಲ್ಲ. ಆದ್ರೆ 2028 100ಕ್ಕೆ 100 ನಾವೆಲ್ಲರೂ ಸೇರ್ಕೊಂಡು ಅವ್ರನ್ನ ಮಾಜಿ ಮಾಡ್ತೀವಿ ಅಂತ ಹೇಳಿದ್ನಲ್ಲ ನಿನ್ನೆ. ನಮ್ಮ ಹೇಳಿಕೆಗೆ ಆಲ್ವೇಸ್ ಬಾಧ್ಯದೀನಿ. ಅಲ್ಲ, ಟಿಕೆಟ್ ಸಿಗುತ್ತೆ ನಿಮ್ಗೆ? ಅಲ್ಲ, ಟಿಕೆಟ್ ಸಿಗುತ್ತೆ ಅನ್ನೋಕ್ಕಿಂತ ಮೊದಲು ಅಲ್ಲ, ನೀವು ಅವಾಗ ಹೇಳಿದ್ರಲ್ಲ ಸರ್, ಮತ್ತೆ ಸ್ಪರ್ಧೆ ಮಾಡ್ತೀನಿ, ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದೀರಾ? ಅಲ್ಲ, ಸ್ಪರ್ಧೆ ಮಾಡೋದು ಖಚಿತ ಅಂತ ನಾನೇನ್ ಹೇಳಿದ್ದೀನಿ, ಹೈಕಮಾಂಡ್ ನಿರ್ಧಾರ ಮಾಡ್ತೈತಿ ಅಂತ ಹೇಳಿದ್ದೀನಿ. ಅಲ್ಲ, ಈಗ ಹೇಳಿದ್ರಲ್ಲ ಸರ್, ನೀವು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದೀರಾ? ಅಲ್ಲ, ಇನ್ನೊಂದ್ಸಲ ತೆಗೆದು ನೋಡ್ರಿ, ಹೈಕಮಾಂಡ್ ನಿರ್ಧಾರ ಮಾಡ್ತೈತಿ, ಯಾರಿಗೆ ಕೊಡಬೇಕು, ಏನ್ ಮಾಡ್ಬೇಕು. ಜನ ಹೇಳ್ತಾರೋ ಇವ್ರಿಗೆ ಕೊಟ್ರೆ ಗೆಲ್ತೈತೆ ಅಂತೇಳಿ. ಅವ್ರು ಯಾರಿಗೆ ಕೊಟ್ರೆ ಗೆಲ್ತೈತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತತಿ. ಅಲ್ಲಿ ಕುತಂತ್ರ ನಡಿದೇ ಹೋದ್ರ ಏನ್ ಬೇಕಾದಾಗ್ತತಿ. ಕುತಂತ್ರ ನಡ್ರ ನೀವ ಏನ್ ಮಾಡವ್ರದು? ಹಂಗಾರೆ ಇದು ಕುತಂತ್ರ, ನಿಮ್ ಬಗ್ಗೆ ಕುತಂತ್ರ ಆಗಿದೆ 2023 ಟಿಕೆಟ್ ಆಗಿದೆ. ಎಳೆಯಾಗಿ ಬಿಚ್ಚಿಡ್ಬೋದು ಯಾವ ರೀತಿ ಆಗೈತೆ ಅಂತ. ಏನೇನ್ ಕುತಂತ್ರ ಆಗಿತ್ತು ಸರ್ ತಮ್ಗೆ? ಇಲ್ಲ ಸಲದ ಆರೋಪಗಳ್ರಿ, ಇಲ್ಲ ಸಲದ ಆರೋಪಗಳನ್ನ. ಅಲ್ಲ, ಮಾರುತಿಗೆ ಅಷ್ಟಿಗೆ ಒಂಥರ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಿದ್ರು, ಓಕೆ, 3 ಸಲ ಸ್ಪರ್ಧೆ ಮಾಡಿದ್ರು, ಆದ್ರೂ ಸಹ ಟಿಕೆಟ್ ತಪ್ಪಿದ್ದು ಯಾಕೆ ಅಂತ ತಾವು ಅವಾಗಿಂದ ಭಯ ಬಿಟ್ಟಿರ್ಲಿಲ್ಲ. ನಾನು ಹೇಳ್ತೀನಿ ಕೇಳ್ರಿ, 2018ರಲ್ಲಿ 1400 ಮತಗಳಿಂದ ಸೋತಿದ್ನಿ. ಅವಾಗಿಂದ ಬೇಕಾದಷ್ಟು ಕೆಲಸ ಮಾಡಿದ್ನಿ ಕ್ಷೇತ್ರದಲ್ಲಿ. ಪಕ್ಷವನ್ನ ನಮ್ಮ ಎಲ್ಲಾ ಕಾರ್ಯಕರ್ತರ ಜೊತೆ, ನಾಯಕರ ಜೊತೆ ಸೇರ್ಕೊಂಡು ಸಂಘಟನೆ ಮಾಡಿದ್ನಿ. ಎಲ್ಲಾ ಜನರು ಅಂತಿದ್ರು ಈ ಸಲ ನಾವೆಲ್ಲರೂ ಕೂಡಿ ಬಿಜೆಪಿಯ ಒಂದು ಬಾವುಟವನ್ನ ಯಮಕನಿ ಮತಕ್ಷೇತ್ರದಲ್ಲಿ ಹಾರಿಸ್ತೀವಿ ಅಂತೇಳಿ. ಆದ್ರೆ ಹಿನ್ನಡೆಯಾಗಿ ಏನೇನೋ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಹೋದ್ರು ಬಹಳಷ್ಟು ಜನ. ನೋಡ್ರಿ, ಈಗೇನಾಯ್ತು, ಒಂದ್ ಹೇಳ್ತೀನಿ ಕೇಳ್ರಿ. 2014ಕ್ಕ ನಾನು 18ಕ್ಕ ನಾನು ಒಂದ್ 2 ದಿನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಅಂತೇಳಿ ಕೆಲವೊಂದ್ ಜನ ಹೇಳಿದ್ರು. ಆಯ್ತಾ? ನಾನು 2018ರ ಚುನಾವಣೆ ದಿನ ಇಲ್ಲೇ ಮೇಲೆ ಬರಮನಹಟ್ಟಿ ಅಂತ ಊರು ಬರ್ತದೆ. ಆ ಊರಿನಲ್ಲಿ ಶಾಯಿ ಹಚ್ಚಿದ್ರು, ಮಷೀನ್ಗೆ ಶಾಯಿ. ಆ ಶಾಯಿ ಹಚ್ಚಿದ್ದ ಮಷೀನ್ಗೆ ಶಾಯಿ ಹಚ್ಚಿದ್ದನ್ನ ನಾನು ಸ್ವತಃ ಹೋಗಿ ಅದನ್ನ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ನಾನು. ಸೊ ಇಲ್ಲ ಸಲದ ಆರೋಪಗಳು ಮಾಡೋರ್ಗೆ ನಾವ್ ಏನ್ ಹೇಳಕ್ ಬರ್ತೈತಿ ಹೇಳ್ರಿ? ಅಪಪ್ರಚಾರ ಮಾಡೋರ್ಗೆ ನಾವ ಏನ್ ಹೇಳಕ್ ಬರ್ತೈತಿ? ಅಲ್ಲ, ಈಗ
ಹೋದ್ ಸಲ 2018ರಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಾರಿ 2023ರಲ್ಲಿ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ಆ, ಸಾಕಷ್ಟು ಹಿಂದೂ ಸಮಾವೇಶ ಮಾಡ್ತೀರಾ, ಮತ್ತೆ ಸಾಕಷ್ಟು ಒಂದ್ ರೀತಿ ಯತ್ನಾಳ್ ಅಂತಕ್ಕಂಥ ಹಿಂದೂ ಸಾಕಷ್ಟು ಕರ್ಕೊ ಬರ್ತೀರಾ. ಇಷ್ಟೆಲ್ಲ ಆಯೋಜನೆ ಮಾಡಿದ್ರು ಸಹ ಟಿಕೆಟ್ ತಪ್ಪಿದ್ದು ಯಾಕೆ ಮಾರುತಿ ಅಷ್ಟಗಿಗೆ ಅಂತ? ಅದೇ ರೀ ಅದೇ ಹಾ. ನಾನು ಹೇಳ್ತೀನಿ 2023ಕ್ಕೆ ಮಾರುತಿ ಅಷ್ಟಿಗೆ ಟಿಕೆಟ್ ಕೊಟ್ಟಿದ್ರೆ ಸತೀಶ್ ಜಾರಕಿಹೊಳಿ ಅವರು ಅಂದೇ ಮಾಜಿ ಆಗ್ತಿದ್ರು. ಹಾ. ಮಾಜಿ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಹಿಂದಿನ ಬಹಳಷ್ಟು ಷಡ್ಯಂತ್ರಗಳು ನಡೆದವ. ಹಾ. ಆ ಷಡ್ಯಂತ್ರಗಳು ಯಾವ್ಯಾವ ಅಂತೇಳಿ ನಿಮ್ಗೆ ಬರ್ತಾ ಬೇಕಾದ್ರೆ ನೀವು ನಮ್ಮ ಕ್ಷೇತ್ರದಲ್ಲಿ ಬಂದು ಕೇಳ್ಕೊಳ್ರಿ, ಎಲ್ಲ ಗೊತ್ತಾಗ್ತತಿ. ಹಂಗಾರೆ 2028ಕ್ಕೆ ಒಂದ್ ವೇಳೆ ಇದೇ ರೀತಿ ಕುತಂತ್ರ ನಡೆದ್ರೆ ಏನಾದ್ರು ಯಾವ ರೀತಿ ಮತ್ತೆ ನೀವು ಮಾಜಿ ಮಾಡ್ಲಿಕ್ಕೆ ಸಾಧ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ? ಅವಾಗ ನೋಡ್ರಿ ನಮ್ಮಲ್ಲಿಯ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಎಲ್ಲರೂ ಒಂದಾಗಿ ಹೋರಾಡಿ ಮಾಡುವಂತ ಕೆಲಸ ಮಾಡ್ತೀವಿ. ಹೌದಾ? ಹಾ ಹೌದು. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಹಂಗಾರೆ ನೀವು ಒಂದಾಗ್ಬೋದು. ಅಲ್ಲ ಅದು ದೊಡ್ಡವ್ರ ಮೇಲೆ ಬಿಟ್ಟಿದ್ದು. ಹಾ, ನೀವು ಒಂದ್ ಟಿಕೆಟ್ ಮಾಡೋದು, ನಮಗೂ ಟಿಕೆಟ್ ಕೊಡಿ ಅಂತ ಫೈಟ್ ಮಾಡ್ತೀರಾ? 100ಕ್ಕೆ 100 ನಾವಂತೂ ನೋಡ್ರಿ ನಾ ಹೇಳಿದ್ದೀನಿ ನಮ್ಮಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಹಾ. ಕ್ಷೇತ್ರ ಜನತೆಗೆ ಒಂದು ಸಲ ಅಧಿಕಾರ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಹೌದಾ? ನಮ್ಮ ಪರವಾಗಿ ನಮ್ಮ ಕ್ಷೇತ್ರ ಜನತೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸಲ ಅಧಿಕಾರ ಏನು ಅನ್ನೋದನ್ನ ನಾವು ಅವರಿಗೆ ಕೊಡ್ತೀವಿ ಅನ್ನೋದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಒಂದ್ ವೇಳೆ ಕುತಂತ್ರ ಇದ್ ಮಾಡಿದ್ರೆ ಮತ್ತೆ ಅಲ್ಲ ಅವಾಗ ನೋಡೋಣ ಅಂತ ಅದನ್ನ ಈಗ ಮಾತಾಡಿ ಏನಿಲ್ಲ, ಯಾಕಂದ್ರೆ ಇನ್ನ ಕೂಸ ಹುಟ್ಟಿಲ್ಲ ಕೊಲಾಯಿ ಹೊಲ್ಸಕ್ ಹೋದಂಗ ಆಗ್ತದೆ ಕುತಂತ್ರ. ಅಲ್ಲ, ಕೂಸೆ ಹುಟ್ಟಿಲ್ಲ ಅಂತಂದ್ರೆ ನೀವು ಇವಾಗ 2028 ಮಾಜಿ ಮಾಡ್ತೀವಿ ಅಂತ ನೀವು ಹೇಳಿಕೆ ಕೊಟ್ಟಿರ ಸರ್. ಆ ಕೆಲಸ ನಡೀತಾ ಇದೆ ಅಲ್ಲ ಈಗ ಹಾ. ನಡೀತಾ ಇದೆ. ಅಲ್ಲ ಅದು ನೀವು process ಐತೆ ಈಗ. ನೀವಿಬ್ರೇ ಒಂದುಗೂಡಿಲ್ವಲ್ಲ, ಇಬ್ರು ಘಟಾನುಘಟಿಗಳು, ನೀವು ಮತ್ತೆ ಬಸವರಾಜ ಒಂದ್ರಿ ಅವರು. ಅಲ್ಲಲ್ಲ ನಾವು ಘಟಾನುಘಟಿಗಳು ಅನ್ನೋಕ್ಕಿಂತ ಮುಂಚಿತವಾಗಿ ನಮ್ಮ ಕಾರ್ಯಕರ್ತರು ಘಟಾನುಘಟಿಗಳು ನಮ್ಮ ಕ್ಷೇತ್ರದಲ್ಲಿ ನಿರ್ಣಾಯಕ ಕಾರ್ಯಕರ್ತರು. ಹಾ. ಅಲ್ಲ, ನೀವು ಪಕ್ಷನೇ ಬಿಟ್ಟು ಹೋಗಿದ್ದೀರಲ್ಲ ಸರ್. ಈಗ ನಿಜವಾಗೂ ಇದೇವಲ್ರಿ JDS ಅಲ್ಲಿ ಇದೇವಲ್ಲ. ಹಾ, ಈಗ ಜೆಡಿಎಸ್ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ನೀವು? ಅಲ್ಲ JDS ದಲ್ಲಿ ಇದೀವಿ. ಹಾ. ಪಕ್ಷ ನಮ್ಗೇನ ನಾವೇನು ಅನಾತಿಲ್ಲ, ನಾವೊಂದು ಪಕ್ಷ ಆಗದೇವಲ್ಲ ಈಗ. ಓಕೆ. ಇನ್ನ ಅದೇ ಜೆಡಿಎಸ್ ಇಂದಾನೇ ಟಿಕೆಟ್ ಸಿಗ್ಬೋದು ಅಂತ? ಹಂಗಲ್ಲ, JDS ಇಂದ ಸಿಗ್ತೈತು, BJP ಇಂದ ಸಿಗ್ತೈತು, ಈಗ ನಾನು ಹೇಳಲ್ಲ. ಅಲಯನ್ಸ್ ಇಂದ? 2028ಕ್ಕೆ ನಮ್ಮದು ಪೂರ್ಣವಾಗಿ ತಯಾರಿ ಇರ್ತೈತಿ. ಓಕೆ 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 ಸರ್, ಒಳ್ಳೇದಾಗ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.